ಎಲ್ರಿಗೂ ನಮಸ್ಕಾರ. ಪರಿಶ್ರಮ ಕಿಚನಿಗೆ ಸ್ವಾಗತ. ಈ ದಿನ ನಾನೊಂದು ರುಚಿಕರವಾದಂತಹ ಬೆಳಗಿನ ತಿಂಡಿಯೊಟ್ಟಿಗೆ ಬಂದಿದ್ದೇನೆ. ಪರೋಟ, ಮೆಂತ್ಯ ಸೊಪ್ಪಿನ ಪರೋಟವನ್ನು ಮಾಡ್ತಾ ಇದ್ದೇನೆ. ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಇದು. ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಬೋದು. ನಾನೊಂದು ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಂದು ಅಗಲವಾದ ಪಾತ್ರೆಗೆ 1 ಕಪ್ ಗೋಧಿ ಹಿಟ್ಟು, ಹಾಗೆ 1 ಕಟ್ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು, ಹಾಗೆ ಇದಕ್ಕೆ 1/4 ಚಮಚ ಓಂಕಾಳು, 1/4 ಚಮಚ ಅರಿಶಿನ, 2 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ. ಹಾಗೆ ಅರ್ಧ ಚಮಚ ಶುಂಠಿ ಪೇಸ್ಟ್ ಹಾಕಿದ್ದೇನೆ, 1 ಚಮಚ ಉಪ್ಪು, ಅರ್ಧ ಚಮಚ ಗರಂ ಮಸಾಲ, ಹಾಗೆ 1/4 ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ. 2 ಚಮಚ ಎಣ್ಣೆ. ಇವಿಷ್ಟನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀರನ್ನು ಸ್ವಲ್ಪವೇ ಹಾಕ್ಕೊಳ್ಳಿ, ಅಂದರೆ ಹಿಟ್ಟನ್ನು ಕಲಿಸ್ತಾ ಗೊತ್ತಾಗುತ್ತೆ ಎಷ್ಟು ನೀರು ಬೇಕು ಅಂತ. ಆಮೇಲೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸಿದರೆ ಆಯಿತು. ನೋಡಿ, ಈ ರೀತಿಯಲ್ಲಿ ಬೇಕಿದ್ರೆ 15 ನಿಮಿಷಗಳ ಕಾಲ ಬಿಡಬಹುದು ನೀವು ಮುಚ್ಚಿ. ಈಗ ಮಾಮೂಲಿ ಎಲ್ಲ ಚಪಾತಿಯನ್ನು ಲಟ್ಸೋ ರೀತಿಯೇ ಇದನ್ನು ಕೂಡ ಲಟ್ಸೋದು. ನೀವು ಬೇಕಿದ್ರೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಹೀಗೆ ನೀವು ಮಧ್ಯದಲ್ಲಿ ಹಿಟ್ಟಿನ ಬದಲು ಎಣ್ಣೆಯನ್ನು ಕೂಡ ಇಲ್ಲ ತುಪ್ಪವನ್ನು ಕೂಡ ಬಳಸ್ಬೋದು. ನೋಡಿ, ಅಂಟ್ಕೊಳ್ತಾ ಎಲ್ಲ ಚೆನ್ನಾಗಿ ಬಂದಿದೆ ಹಿಟ್ಟು. ಈ ಪರೋಟವನ್ನು ಮೆಂತ್ಯ ಸೊಪ್ಪು ಒಂದೇ ಅಲ್ಲ, ಸಬ್ಬಸಿಗೆ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು, ಹೀಗೆ ನಾನಾ ರೀತಿಯ ಸೊಪ್ಪನ್ನು ಬಳಸಿ ಮಾಡ್ಬೋದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆರಡನ್ನೇ ಹಾಕಿ ಆ ರೀತಿಯಲ್ಲೂ ಕೂಡ ಮಾಡ್ಬೋದು. ಎಲ್ಲವೂ ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ರಾತ್ರಿನೂ ಕೂಡ ತಿನ್ಬೋದು. ಇದನ್ನು ತುಂಬಾ ರುಚಿಯಾಗಿರುತ್ತೆ. ನೀವು ಖಾರ ಬೇಕು ಅಂತಾದರೆ ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ನಾನು ಮೇಲ್ಗಡೆಯಿಂದ ನೋಡಿ ತುಪ್ಪವನ್ನು ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಚಪಾತಿಗಿಂತ 1 ನಿಮಿಷ ಹೆಚ್ಚು ಬೇಕು ಇದು ಬೇಯಿಸಲಿಕ್ಕೆ. ಸ್ವಲ್ಪ ದಪ್ಪವಾಗಿ ನಾವು ಲಟ್ಸ್ಕೊಂಡಿರೋದ್ರಿಂದ 2 ಕಡೆಯಲ್ಲೂ ಚೆನ್ನಾಗಿ 2 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಈ ರೀತಿಯಲ್ಲಿ ತುಂಬಾ ಸಾಫ್ಟಾಗಿ ಹಾಗೆ ಅಷ್ಟೇ ರುಚಿಯಾಗಿಯೂ ಕೂಡ ಬಂದಿತ್ತು. ಇದಕ್ಕೆ ನೀವು ಯಾವುದೇ ರೀತಿಯಾದ ತರಕಾರಿಯ ಪಲ್ಯ ಇಲ್ಲ ಬಾಜಿ ಯಾವ್ದು ಬೇಕು, ಚಟ್ನಿ ಇವೆಲ್ಲ ಯಾವ್ದು ಬೇಕಾದರೂ ನಿಮಗಿಷ್ಟವಾದ್ದನ್ನು ಮಾಡಿ ತಿನ್ಬೋದು. ನಾನು ಇದಕ್ಕೆ ತರಕಾರಿಯ ಪಲ್ಯವನ್ನು ಮಾಡ್ಕೊಂಡು ತಿಂದಿದ್ದೆ. ತುಂಬಾ ರುಚಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ 560ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು, ಹಲವಾರು ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ, ನಿಮಗೆ ಖಂಡಿತ ಯಾವುದಾದ್ರೂ ರೆಸಿಪಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.